ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರು ಅಪಘಾತ ಪ್ರಕರಣ ನಾನಾ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಿಎಲ್ಪಿ ಸಭೆಯ ನಂತರ ತರಾತುರಿಯಲ್ಲಿ ರಸ್ತೆ ಮಾರ್ಗದ ಮೂಲಕ ಬೆಳಗಾವಿಗೆ ಯಾಕೆ ಹೊರಟರು? ಅವರು ಬೆಂಗಾವಲು ವಾಹನವನ್ನು ಯಾಕೆ ಬಳಸಲಿಲ್ಲ? ನಿಜವಾಗಿಯೂ ಕೂಡ ನಾಯಿ ಅಡ್ಡ ಬಂದಿದ್ದಕ್ಕೆ ಅಪಘಾತ ನಡೀತಾ? ಹೀಗೆ ಹಲವು ಪ್ರಶ್ನೆಗಳಿಗೆ ಈವರೆಗೂ ಕೂಡ ಉತ್ತರ ಸಿಕ್ಕಿಲ್ಲ. ಇದರ ಮಧ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂಗರಕ್ಷಕ ನೀಡಿದ ದೂರಿಗಿಂತ ಭಿನ್ನವಾಗಿ ಕಾರು ಚಾಲಕ ಶಿವಪ್ರಸಾದ್ ದೂರನ್ನು ನೀಡಿದ್ದಾರೆ. ಇದರ ಪ್ರಕಾರ ಅಪಘಾತಕ್ಕೆ ನಾಯಿ ಕಾರಣವಲ್ಲ, ಟ್ರಕ್ ಒಂದು ಕಾರಿಗೆ ಟಚ್ ಆಗಿದ್ದು ಅಪಘಾತಕ್ಕೆ ಕಾರಣ ಅಂತ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇದು ನಿಜವೇ ಆಗಿದ್ದಲ್ಲಿ ಇದನ್ನ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಯಾಕೆ ಸುಳ್ಳು ಹೇಳಿದ್ರು? ಅಸಲಿಗೆ ಪೊಲೀಸರಿಗೆ ವಿಚಾರವಾಗಿ ಯಾಕೆ ದೂರನ್ನ ನೀಡಲಿಲ್ಲ ಅನ್ನೋ ಪ್ರಶ್ನೆಯೂ ಕೂಡ ಉದ್ಭವಿಸ್ತಾ ಇದೆ. ಈ ಮಧ್ಯೆ ಇದು ಹಿಟ್ ಅಂಡ್ ರನ್ ಕೇಸ್ ಅಂತ ಬೆಳಗಾವಿ ಎಸ್ಪಿ ಶರ ಬರೆದಿದ್ದಾರೆ. ಬೆಂಗಾವಲು ವಾಹನ ಇರಲಿಲ್ಲ, ನಾವು ಲೇಟಾಗಿ ಅಲ್ಲಿಂದ ಬಿಟ್ಟೋದ್ರಿಂದ ಯಾರಿಗೂ ಇನ್ಫಾರ್ಮ್ ಮಾಡಿರಲಿಲ್ಲ. ಎರಡು ನಾಯಿಗಳು ಒಂದರಿಂದ ಒಂದು ಬಂದಿದ್ದರಿಂದ ಈ ಒಂದು ದುರ್ಘಟನೆ ಸಂಭವಿಸಿತು. ಪೊಲೀಸ್ ಬೆಂಗಾವಲು ವಾಹನ ಇರಲಿಲ್ಲ, ನಾಯಿ ಅಡ್ಡ ಬಂತು ಅಂತ ಹೇಳಿ ಅವನು ಕ್ಯಾಂಟರ್ನವನು ಎಡಗಡೆ ತಗೊಂಡ, ಅದು ನಮ್ಗೆ ಟಚ್ ಆಯ್ತು. ಡ್ರೈವರ್ ಹೇಳಿದ್ದು ಅಲ್ಲಿ ಸ್ಥಳ ಪಂಚನಾಮೆಯನ್ನ ಮಾಡಿದಾಗ ಅಲ್ಲಿ ವಾಹನ ಅಲ್ಲಿ ಇರಲಿಲ್ಲ, ಅಲ್ಲಿಂದ ಆಲ್ರೆಡಿ ಟೊಯೋಟಾ ಶೋರೂಮ್ಗೆ ಅದನ್ನ ಸಾಗಿಸಲಾಗಿತ್ತು. ಈ ಪ್ರಕರಣದಲ್ಲಿ ಸಮಥಿಂಗ್ ಫಿಶರಿ ಅಂತ ಅನಿಸ್ತಾ ಇದೆ. ಏನೋ ಮುಚ್ಚಿಡುವಂತ ಪ್ರಯತ್ನಗಳು ನಡೀತಾ ಇದೆ ಅಂತೂ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕಂದ್ರೆ ಒಂದೇ ಅಪಘಾತದಲ್ಲಿ ಮೂರು ಜನ ಸುಳ್ಳು ಹೇಳುವಂತದ್ದೇನಿದೆ. ಒಬ್ಬರು ಬಾಡಿ ಗಾರ್ಡು, ಅದರಲ್ಲಿದ್ದಂತ ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳಿ ಅವರು, ಜೊತೆಗೆ ಡ್ರೈವರು, 3 ಜನ ಹೆಂಗೆ ಬೇರೆ ಬೇರೆ ರೀತಿ ಹೇಳಕ್ಕಾಗತ್ತೆ? ಒಂದೇ ಆಕ್ಸಿಡೆಂಟ್ ಕೇಸನ್ನ ಹೆಂಗ್ ಸುಳ್ಳು ಹೇಳ್ತೀರಾ? ಏನಪ್ಪ ವಿಚಿತ್ರವಾಗಿ ಕಾಣಿಸ್ತಾ ಇದೆ ಪ್ರಕರಣ. ಏನ್ ಮುಚ್ಚಿಡಬೇಕು ಅನ್ನೋದು ನಂಗೆ ಈಗಲೂ ಕೂಡ ಅರ್ಥ ಆಗ್ತಿಲ್ಲ. ಇನ್ನು ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ 2015 ಅರ್ಥಾತ್ ಜಾತಿ ಗಣತಿಯ ದತ್ತಾಂಶಗಳ ಅಧ್ಯಯನದ ವರದಿ ನಾಳೆಯ ಸಂಪುಟ ಸಭೆಯಲ್ಲಿ ಚರ್ಚೆ ಆಗುತ್ತೆ ಎನ್ನಲಾಗ್ತಾ ಇತ್ತು. ಬೆಳಗ್ಗೆ ಮಾತನಾಡುವಾಗ ಗೃಹ ಸಚಿವರು ಈ ಬಗ್ಗೆ ಸುಳಿವನ್ನ ಕೂಡ ಕೊಟ್ಟಿದ್ರು. ಆದರೆ ಮಧ್ಯಾಹ್ನಕ್ಕೆಲ್ಲ ಸಿಎಂ ಟ್ವಿಸ್ಟ್ ಕೊಟ್ಟರು. ಹೌದು, ನಾಳೆಯ ಸಂಪುಟ ಸಭೆಯಲ್ಲಿ ಮಂಡಿಸಬೇಕಿತ್ತು, ಆದರೆ ಮಂಡಿಸ್ತಾ ಇಲ್ಲ, ಮುಂದಿನ ಸಂಪುಟ ಸಭೆಯಲ್ಲಿ ಅದನ್ನು ಮಂಡಿಸ್ತೀವಿ ಅಂದ್ರು. ಈ ದಿಢೀರ್ ನಿರ್ಧಾರಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಮಾತ್ರ ಸಿಎಂ ಹೇಳಿಲ್ಲ. ಇದು ಚರ್ಚೆಗೆ ಗ್ರಾಸವಾಗಿದೆ. ಈ ಮಧ್ಯೆ ಜಾತಿ ಗಣತಿಗೆ 2 ಸಮುದಾಯಗಳ ವಿರೋಧ ಎಂಬ ಪ್ರಶ್ನೆ ಇಲ್ಲ, ಆದರೆ 2 ಸಮುದಾಯಗಳನ್ನ ಡಿಗ್ರೇಡ್ ಮಾಡಲು ಸಿಎಂ ಬಯಸಿದ್ದಾರೆ ಎಂಬ ಆರೋಪವನ್ನ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮಾಡಿದ್ದಾರೆ. ವರದಿ ನಾಳೆ ಏನಾದರೂ ಸಂಪುಟದಲ್ಲಿ ಮಂಡನೆ ಆಗುತ್ತೆ ಸರ್? ನಾಳೆ ಮಂಡಿಸಬೇಕು ಅಂತ ಇದ್ದು, ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಮಂಡಿಸ್ತಾರೆ. ನಾಳೆ ಆಗ್ತಿಲ್ಲ, ನಾಳೆ ಆಗಲ್ಲ. ಕ್ಯಾಬಿನೆಟ್ ಅಲ್ಲಿ ಇನ್ನೂ ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಸಮುದಾಯವಾರು ಚರ್ಚೆಗಳು ನಡೀತಾ ಊಹಾಪೋಹಗಳು ಅಷ್ಟೇ. ಇಲ್ಲಿ 2 ಸಮುದಾಯದ ಪ್ರಶ್ನೆ ಬರೋಲ್ಲ, ಅದು ಸಿದ್ದರಾಮಯ್ಯರು ಹೇಳೋದು 2 ಸಮುದಾಯಗಳನ್ನ ಇವತ್ತು ಡಿಗ್ರೇಡ್ ಮಾಡಬೇಕು ಅಂತ ಹೇಳಿ. ಇದರಲ್ಲಂತೂ ಒಂದು ಸ್ಪಷ್ಟ, ನಿಮ್ಗೆ 10 ವರ್ಷಗಳ ಹಿಂದೆ ಮಾಡಿರುವಂಥದ್ದು ರಿಪೋರ್ಟ್ ಅನ್ನು ತಂದುಬಿಟ್ಟು ನಾನು ಈಗ ಜಾರಿ ಮಾಡ್ಬಿಡ್ತೀನಿ, ಅದರ ಆಧಾರದ ಮೇಲೆ ಉಳಿದಿದ್ದೆಲ್ಲ ನಾನು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅನ್ನೋದಾದರೆ ಅನ್ಯಾಯ ಮಾಡಿದಂಗಾಗುತ್ತೆ. ಎಲ್ಲ ಸಮುದಾಯಗಳಿಗೂ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ಸಮುದಾಯಗಳಿರ್ಬೋದು, ಯಾವ್ಯಾವ ಜಾತಿಗಳು ಎಷ್ಟೆಷ್ಟಿದೆ ಏನೇನು ಅನ್ನುವಂಥ ಲೆಕ್ಕಾಚಾರ್ಯನ ಹಾಕ್ಕೊಳ್ತಾ ಇದ್ದೀರಾ. ಎಲ್ಲದಕ್ಕೂ ಕೂಡ ಇದರಲ್ಲಿ ಬರೀ ಬರ್ತಾ ಇರೋದು ಒಕ್ಕಲಿಗರು ಲಿಂಗಾಯತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ಕೂಗು ಬರ್ತಾ ಇದೆ. ನಾನು ಹೇಳ್ತಾ ಇರೋದು 10 ವರ್ಷಗಳ ಹಿಂದೆ ಆಗಿರುವಂಥದ್ದನ್ನು ನೀವು ಈಗ ತಂದಿಟ್ಟು ಇದಕ್ಕೆ ಏನೋ ನಾವು ಒಂದಿಷ್ಟು ವ್ಯವಸ್ಥೆ ಮಾಡಿಕೊಡ್ತೀವಿ ಅನ್ನೋದಾದರೆ ಅದು ಅನ್ಯಾಯನೇ. ಇನ್ನು ಕಿಯೋನಿಕ್ಸ್ ವೆಂಡರ್ಸ್ಗೆ ಬಾಕಿ ಬಿಲ್ ರಿಲೀಸ್ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದರು. ನಾನು 60% ಕಮಿಷನ್ ಆರೋಪ ಮಾಡಿದಾಗ ದಾಖಲೆ ಕೇಳಿದ್ರು. ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ಸ್ ಅಧ್ಯಕ್ಷರೇ ಪರ್ಸೆಂಟೇಜ್ ಎಷ್ಟಿದೆ ಅನ್ನೋದನ್ನ ಹೇಳಿದ್ದಾರೆ. ಸಿಎಂಗೆ ಇದಕ್ಕಿಂತ ದಾಖಲೆ, ಸಾಕ್ಷಿ ಏನಾದರೂ ಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಇನ್ನು ತಪ್ಪು ಮಾಡಿದವರ ಮೇಲೆ ಕ್ರಮ ತಗೊಳ್ಳಿ, ಬೇಡ ಅನ್ನಲ್ಲ, ಆದರೆ ತನಿಖೆ ನಡೆಸಿ ವಾಸ್ತವಾಂಶ ಹೊರತೆಗೆಯೋಕೆ ಎಷ್ಟು ತಿಂಗಳು ಬೇಕು ಅಂತ ಕೇಳಿದ್ದಾರೆ. ಈ ಕೂಡಲೇ ಕಿಯೋನಿಕ್ಸ್ ವೆಂಡರ್ಸ್ಗೆ ಹಣ ಬಿಡುಗಡೆ ಮಾಡಿ ಅಂತ ಆಗ್ರಹಿಸಿದ್ದಾರೆ. ಇದಕ್ಕೆ ಸಿಎಂ ತಿರುಗೇಟನ್ನು ಕೊಟ್ಟಿದ್ದಾರೆ. ಈ ಮಧ್ಯೆ ಕಂದಾಯ ಇಲಾಖೆ ಭ್ರಷ್ಟಾಚಾರಕ್ಕೆ ಸಚಿವರು ಕಡಿವಾಣ ಹಾಕಿಲ್ಲ, ಭ್ರಷ್ಟ ಅಧಿಕಾರಿಗಳ ರಕ್ಷಣೆಯಲ್ಲಿ ತೊಡಗಿದ್ದಾರೆ ಅಂತ ಆರೋಪಿಸಿ ಗವರ್ನರ್ಗೆ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ದೂರನ್ನು ನೀಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಎಷ್ಟು ಪರ್ಸೆಂಟೇಜ್ ಇದೆ ಅಂತಕ್ಕಂಥ ಅವರೇ ಹೇಳಿದ್ದಾರೆ. ಅದಕ್ಕಿಂತಲೂ ದಾಖಲಾತಿ ಬೇಕಾ ಮುಖ್ಯಮಂತ್ರಿಗಳಿಗೆ? ಈಗ ಕ್ಯೂನಿಕ್ಸ್ದು ತಪ್ಪು ಯಾರು ಮಾಡಿದ್ದಾರೆ, ತಪ್ಪ ಮೇಲೆ ಆಕ್ಷನ್ ತಗೊಳ್ಳಿ, ತನಿಖೆ ನಡೆಸಿ ವಾಸ್ತವಾಂಶವನ್ನ ಹೊರಗೆ ತರಲಿಕ್ಕೆ ಎಷ್ಟು ತಿಂಗಳು ಬೇಕು ನಿಮಗೆ? ಏನೇನಾಗಿದೆ ಇದನ್ನ ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಕ್ಯೂನಿಕ್ಸ್ ಅಸೋಸಿಯೇಷನ್ ಅವರು ಕೂಡ ಮುಂದಾಗಿದ್ದಾರೆ ಸರ್. ಬಿಜೆಪಿಯವರು ಎದ್ವಾ ಬಿಲ್ಗಳನ್ನು ಬಾಕಿ ಬಿಟ್ಬಿಟ್ಟು ಹೊರಟೋಗಿದ್ದಾರೆ. ನಾವು ಅದನ್ನ ಸ್ವಲ್ಪ ತೀರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ, ಹಂತ ತೀರಿಸ್ತೀವಿ. ಅಯ್ಯೋ, ಬಿಜೆಪಿ ಅವ್ರದ್ದು ಬಿಟ್ಟಾಕಿ ಸರ್,
ತನಿಖೆ ಮಾಡಿಸ್ತಾ ಇದ್ದೀವಿ ಅಂತೇಳಿ BBMP ಗುತ್ತಿಗೆದಾರರ ವಿಚಾರದಿಂದ DK ಶಿವಕುಮಾರ್ ಅವರು ಸೇರಿದಂತೆ ಈ ಗುತ್ತಿಗೆದಾರರ ವಿಚಾರದಲ್ಲಿ ಮಾನ್ಯ ಶ್ರೀ ಸಚಿವರು ಪ್ರಿಯಾಂಕ ಖರ್ಗೆ ಅವರು ತನಿಖೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದಿನ ತನಿಖೆ? ಅದನ್ನೇ ಕುಮಾರಸ್ವಾಮಿ ಅವರು ಕೂಡ ಕೇಳ್ತಾ ಇರೋದು. ಎಷ್ಟು ದಿನ ತನಿಖೆ? ಅಧಿಕಾರಕ್ಕೆ ಬಂದು 2 ವರ್ಷ ಆಯ್ತು, ಆಲ್ಮೋಸ್ಟ್ ಆಲ್ 2 ವರ್ಷ ಬಂತು ನಿಮ್ದು. ಇನ್ನೊಂದು 2-3 ತಿಂಗಳು ಕಳೆದ್ರೆ 2 ವರ್ಷ ಆಗೋಗ್ಬಿಡುತ್ತೆ. ಹೀಗಿದ್ದಾಗಲೂ ಕೂಡ ನೀವು ಇನ್ನೂ ತನಿಖೆ ಮಾಡ್ತಾ ಕೂತ್ಕೊಳ್ತೀರಾ. ಯಾವಾಗ ಕ್ಲಿಯರ್ ಆಗೋದು? ಇನ್ನೂ ತನಿಖೆ ಮಾಡ್ತಾ ಇರ್ತೀವಿ ಹೇಳಿ. ಅದನ್ನೇ ಇನ್ನೂ ಅಧಿಕಾರ ಮುಗಿಯೋವರೆಗೂ ಹಂಗೆ ಹೇಳ್ತಾ ಇರಿ. ಚಾಮರಾಜಪೇಟೆಯಲ್ಲಿ ವಿಕೃತನೊಬ್ಬ ಹಸುಗಳನ್ನು ಕೆಚ್ಚಲು ಕೊಯ್ದ ಪ್ರಕರಣ ಸಂಬಂಧ ರಾಜ್ಯಾದ್ಯಂತ ತಲ್ಲಣ ಮೂಡಿಸಿತ್ತು. ಬೆಂಗಳೂರು, ಮಂಡ್ಯ, ಚಾಮರಾಜನಗರ, ಬಳ್ಳಾರಿ, ತುಮಕೂರು ಸೇರಿ ರಾಜ್ಯದ ಹಲವೆಡೆ ಪ್ರತಿಭಟನೆಗಳು ಕೂಡ ನಡೆದವು. ತುಮಕೂರಿನಲ್ಲಿ ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಬಿಜೆಪಿ ವಿಫಲ ಯತ್ನವನ್ನು ನಡೆಸಿತು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರೈತ ಮೋರ್ಚಾ ಮುಖಂಡರು ಸಿಎಂ ಪಶುಸಂಗೋಪನಾ ಸಚಿವರ ಫೋಟೋಗೆ ಸಗಣಿ ಬಳಿದ್ರು. ಬಳ್ಳಾರಿ, ಮಂಡ್ಯದಲ್ಲಿ ಹಿಂದೂಪರ ಕಾರ್ಯಕರ್ತರು ಪ್ರತಿಭಟಿಸಿದರು. ಈ ಮಧ್ಯೆ ಹಸುಗಳ ಮಾಲೀಕ ಕಣ್ಣ ಕುಟುಂಬಕ್ಕೆ ಸಚಿವ ಜಮೀರ್ ಅಹಮದ್ 3 ಹಸುವನ್ನು ಕೊಡಿಸಿದ್ದಾರೆ. ಈ ವೇಳೆ ಹಸು ನಿರಾಕರಿಸಿದ ಸಹೋದರನ ಪರವಾಗಿ ಸಹೋದರಿ ಅಮುದ ಕ್ಷಮೆ ಕೋರಿದ್ರು. ಆದರೆ ಜಮೀರ್ ಮಾತ್ರ ಅಯ್ಯೋ ಇದೆಲ್ಲ ಬೇಡಮ್ಮ, ನಾನೇ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿ ಕಳಿಸಿದ್ರು. ನನಗೆ 3 ಹಸುನ ನಮ್ಮ ಜಮೀರ್ ಅಣ್ಣ ತಂದು ನಿಲ್ಸಿದ್ರು. ನಮ್ಮ ಅಣ್ಣ ಬೇಡ ಅನ್ಬಿಟ್ಟ. ಬೇಡ ಅಂದಿದ್ದಕ್ಕೆ ನನಗೆ ತುಂಬಾ ಬೇಜಾರಾಯ್ತು. ಜಮೀರ್ ಅಣ್ಣನ ನೋಡಿ ಸಾರಿ ಕೇಳೋಣ ಅಂತ ಬಂದೆ. ಮತ್ತೆ ಒಂದು ದೊಡ್ಡ ಶಾಕ್ ಕೊಟ್ರು ನನಗೆ. 3 ಹಸುನ ಕೊಡ್ಸಿ, ಸರಿ ಅಮ್ಮ ನೀನ್ ಸಾರಿ ಕೇಳೋದಿರ್ಲಿ ಒಂದ್ ಕಡೆ, ಸರಿ ನನ್ಗೇನಾದ್ರು ನೀನ್ ಮಾಡ್ಬೇಕಾದ್ರೆ ಈ 3 ಹಸುನ ತಗೊಂಡೋಗಿ ನನಗೋಸ್ಕರ ನೀನ್ ಇಟ್ಕೋ. ಇದುವರೆಗೂ 15 ವರ್ಷ ನಮ್ಮ ಸಾಹೇಬ್ರ ಜೊತೆ ಇದ್ದೆ. ಇನ್ನು ನಾನ್ ಸಾಯೋವರೆಗೂ ವಿಶ್ವಾಸದಿಂದ ನಮ್ಮ MLA ಸಾಹೇಬ್ರ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಜಮೀರ್ ಅಣ್ಣನ ಜೊತೆ ಇರ್ತೀನಿ ಅಂದ್ಬಿಟ್ಟು ಪ್ರಮಾಣ ಮಾಡ್ತೀನಿ. ಈ ಜಮೀರ್ ಅಹಮದ್ ಖಾನ್ ಅವರು ಒಂದೊಂದ್ಸಲ ಕರೆಕ್ಟಾಗಿ ವರ್ತಿಸ್ತಾರೆ, ಒಂದೊಂದ್ಸಲ ಏನಾಗುತ್ತೆ ಗೊತ್ತಿಲ್ಲ. ಇಷ್ಟೆಲ್ಲ ಮಾಡೋ ಬದಲಾಗಿ ಜಮೀರ್ ಅಹಮದ್ ಖಾನ್ ಅವರೇ ಯಾರು ಕೂಡ ಗೋಹತ್ಯೆಯನ್ನ ಮಾಡಬೇಡಿ ಅಂತ ಹೇಳಿಬಿಡಿ. ನಿಮ್ಮ ಕಮ್ಯುನಿಟಿಲಿರೋಲ್ಲರಿಗೂ ಹೇಳಿಬಿಡಿ. ನಿಮ್ಮನ್ನು ಇನ್ನೂ ಕೂಡ ಮೇಲೆ ಎತ್ತರಕ್ಕೆ ಇಡ್ತಾರೆ. ಗೋಹತ್ಯೆಯನ್ನು ಯಾರು ಮಾಡಕ್ ಹೋಗ್ಬೇಡಿ ಅಂತ ಹೇಳಿಬಿಡಿ ಅಲ್ವಾ? ಕೆಲವೊಂದು ಟೈಮಲ್ಲಿ ನೀವು ಹೆಂಗೆ ಆಡ್ತೀರ, ಹೊಲ್ಲು ಕೊಡದ್ಬಿಟ್ಟು ಹಸಿರು ಬಣ್ಣ ಹೊಡೆದ್ಬಿಡಿ, ಶೈತಾನ್ ಕೋ ಬಿದಿಕ್ನೋ ಚಾಯಿ ಅಂತ ಹೇಳ್ತೀರಲ್ವಾ? ಆ ಹಲ್ಲು ಕಡಿಯೋದನ್ನು ನಿಲ್ಲಿಸ್ಬಿಟ್ಟು ಇಂಥ ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಹೋಗಿ. ಅದೊಂದು ಒಳ್ಳೆ ಕೆಲಸ ಮಾಡಿ, ಹಲ್ಲು ಕಡಿಯೋದೊಂದು ಬಿಟ್ಟು ಅದರ ಜೊತೆಗೆ ಹೇಳದ್ನಲ್ಲ, ಗೋಹತ್ಯೆಯನ್ನು ಯಾರು ಮಾಡಕ್ಕೆ ಹೋಗ್ಬೇಡಿ ಅಂತ ನಿಮ್ಮ ಸಮುದಾಯ ಕೇಳಿದ್ರೆ ನಿಮ್ಮ ಮಾತು ಕೇಳಲ್ವಾ? ಕೇಳ್ತಾರಂತ ನಾನು ನಂಬ್ಕೊಂಡಿದ್ದೀನಪ್ಪ, ಹೇಳ್ತೀರಂತ ವಿಶ್ವಾಸ ಇದೆ. ಯಾಕಂದರೆ ನಿಮಗೆ ಬರೀ ಹಿಂದೂಗಳು ಓಟ್ ಹಾಕಿದಾರಲ್ವ, ಮುಸ್ಲಿಮರಷ್ಟೇ ಓಟ್ ಹಾಕಿಲ್ವಲ್ಲ, ಹೇಳ್ತೀರಾ ಅಂತ ನಂಬಿದ್ದೀನಿ. ಮಾಡಿ ನೋಡೋಣ.